ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ ಮಾರ್ಕ್ ಚಿತ್ರ, ಸುದೀಪ್ ನಟನೆಯಾದಂತಹ ಮಾರ್ಕ್ ಚಿತ್ರ ಇಂದು ರಾಜ್ಯಾದ್ಯಂತ ಭರ್ಜರಿಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದರೆ ಮಾರ್ಕ್ ಚಿತ್ರ ಜನ ಏನಂತಾರೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ, ಇದರ ಬಗ್ಗೆ ವಿಮರ್ಶೆ. ಫ್ರೆಂಡ್ ಮಾರ್ಕ್ ಚಿತ್ರ ಬನ್ನಿ ಹಾಗಾದರೆ ನೋಡೋಣ. ಫ್ರೆಂಡ್ ಇದು ನಿರ್ದೇಶನ ವಿಜಯ್ ಕಾರ್ತಿಕೇಯ ಅವರು ತುಂಬ ಅತ್ಯುತ್ತಮವಾದಂತಹ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಹಿಂದೆ ಮಾರ್ಕ್ಸ್ ಅಂತ ಮಾಡಿದರು, ಅದು ಎಷ್ಟು ಹಿಟ್ ಆಯಿತು ಅಂತ ನಿಮಗೆ ಹೇಳಂಗೇ ಇಲ್ಲ. ಈ ಚಿತ್ರ ಸುಮಾರು 6 ತಿಂಗಳಿಂದ ತೆಗೆದಿರೋದಷ್ಟೇ ಚಿತ್ರ ಇದು. 6 ತಿಂಗಳು ತೆಗೆದಿದ್ರೂ ಸಹ ಕ್ವಾಲಿಟಿಯಲ್ಲಿ ಕಮ್ಮಿ ಏನಿಲ್ಲ. ಈ ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿತನ ಇದೆ ಅಂತ. ಇಲ್ಲಿ ಸುದೀಪ್ ಅಭಿಮಾನಿಗಳಿಗೆ ಹಬ್ಬದೂಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಫೈಟ್ ಸೀನ್ಸು ಆಗಿರ್ಬೋದು, ಅವ್ರು ಬರೋ ಎಂಟ್ರಿ ಆಗಿರ್ಬೋದು, ಡೈಲಾಗ್ಗಳು ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ವಿಸಿಲ್ ಹೊಡಿಬೋದು, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಾರ್ಕ್. ಫ್ರೆಂಡ್ ಇದು ಮಾರ್ಕು ಏನು ಚಿತ್ರದ ಹಾಡುಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಲೈನ್ ಹೇಳೋದಾದರೆ ಇದು ಏನು ಚಿತ್ರಕಥೆ ಅಂತ ಫ್ರೆಂಡ್ ರಿವ್ಯೂ ಮಾಡೋಕ್ಕಾಗಲ್ಲ. ಚಿತ್ರಕಥೆ ಯಾಕೆಂದರೆ ಥಿಯೇಟ್ರಲ್ಲೇ ಹೋಗಿ ನೋಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ನಿಮಗೆ ತಿಳಿಸ್ತೀನಿ. ಈ ಚಿತ್ರದ ಒಂದು ಡ್ರಗ್ಸ್ ಮತ್ತು ಮಕ್ಕಳ ಅಪಹರಣ, ರಾಜಕೀಯದ ಪಿತೂರಿ ನಡೆಯುವಂತಹ ಕತೆ, ಇದೆಲ್ಲ ಮಟ್ಟಾಕಕ್ಕೆ ಬರುವಂತಹ ಒಬ್ಬ ಸಸ್ಪೆಂಡ್ ಇನ್ಸ್ಪೆಕ್ಟ್ರೇ ಸುದೀಪ್ ಅಂತಲೇ ಹೇಳ್ಬೋದು. ಫ್ರೆಂಡ್ ಇಲ್ಲಿ ಅಷ್ಟು ಚೆನ್ನಾಗಿದೆ ಈ ಚಿತ್ರ. ಫ್ರೆಂಡ್ ಇದರ ಚಿತ್ರ ಹೋಗಿ ನೋಡಿ. ಇಲ್ಲಿ ಏನು ಸುತ್ತ ನಡೆಯುವಂಥ ರಾಜಕೀಯ ಮತ್ತು ಡ್ರಗ್ಸ್, ಮಕ್ಕಳ ಅಪಹರಣ ಎಲ್ಲ ಹೋರಾಟ, ಒಬ್ಬ 10ನೇ ಅಧಿಕಾರಿ ಅಂತ ಇಲ್ಲಿ ಎಲ್ಲ ಕಾಯ್ತಿರುವಾಗ ಎಂಟ್ರಿ ಆಗೋದೇ ಅಧಿಕಾರಿ ದೊಡ್ಡ ಸುದೀಪ್ ಅವರು. ನಿಜವಾಗ್ಲೂ ಇಲ್ಲಿ ಸುತ್ತುತ್ತೆ ಈ ಚಿತ್ರ. ಸುಮಾರು ಈ ಚಿತ್ರ ಅವಾಗ ಹಿಂದೆ ಮಾರ್ಚ್ 1 ದಿನದೊಳಗೆ ಇಲ್ಲಿ ಒಂದು ನೈಟ್ ಒಳಗೆ ಇತ್ತು. ಇದು 1.5 ದಿವಸದೊಳಗೆ ನಡೆಯುವಂತಹ ಕತೆ. ಹಿಂದೆ ಮ್ಯಾಥ್ಸು ಒಂದು ನೈಟ್ ಮಾತ್ರ, ಇದು 1.5 ದಿವಸ ನಡೆಯುವಂತಹ ಕಥೆನೇ ಇದು ಚಿತ್ರಕಥೆ ಅದ್ದೂರಿ. ಫ್ರೆಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಫೈಟ್ ಸೀನ್ಸ್ ಆಗಿರ್ಬೋದು, ಎಲ್ಲ ಅತ್ಯುತ್ತಮವಾಗಿ ನೋಡಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡುವಂತಹ ಒಂದು ಚಿತ್ರ ಸುದೀಪು. ನೋಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ, ಚಿತ್ರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ ಇದು ಅಂತಲೇ ಹೇಳ್ಬೋದು. ಚಿತ್ರ ಫ್ರೆಂಡ್ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಸುದೀಪ್ ಜೊತೆಗೆ ಇನ್ನು ಗೋಪಾಲ್ ಕೃಷ್ಣ ದೇಶಪಾಂಡೆ, ರೋಸಿನ್ ಪ್ರಕಾಶ್, ಅರ್ಚನಾ ಮತ್ತು ತೊಡಗೆ ನಾರಾಯಣ ಇವರೆಲ್ಲ ಅಭಿನಯಿಸಿದ್ದಾರೆ. ಫ್ರೆಂಡ್ ಇದು ಕಲಾವಿದರ ದಂಡೆ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಇಲ್ಲಿ ತಾಂತ್ರಿಕ ಮಾರ್ಕ್ಸ್ ಚೆನ್ನಾಗಿದೆ. ನಿರ್ದೇಶಕ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಕಾರ್ತಿಕೇಯ ಅವರು. ಇಲ್ಲಿ ಶೇಖರ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಛಾಯಾಗ್ರಹಣನೂ ಒಂಥರ ಗಮನ ಸೆಳೆಯುತ್ತೆ. ಇಲ್ಲಿ ಶೇಖರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಕಾಮಿಡಿ ಮತ್ತು ರೊಮ್ಯಾನ್ಸು ಅಂತ ಏನೂ ಇಲ್ಲ. ಫ್ರೆಂಡ್ ಇಲ್ಲಿ ಏನಿದ್ರು ಇದು ಮಾರ್ಕ್ ಚಿತ್ರ ಒಳ್ಳೆಯ ಉತ್ತಮವಾದಂಥ ಚಿತ್ರ. ಏನು ಡ್ರಗ್ಸ್ ಆಗಿರ್ಬೋದು, ಮಕ್ಕಳ ಅಪಹರಣ ಆಗಿರ್ಬೋದು, ಪಿತೂರಿ ಆಗಿರ್ಬೋದು, ಇವರೆಲ್ಲ ಕಾಪಾಡಿ ದುಷ್ಟರನ್ನು ಸಂಹಾರ ಮಾಡೋಕ್ಕೆ ಬರ್ತಾ ಇರೋ ಕಥಾನಾಯಕನೇ ಸುದೀಪ್ ಆಗಿರ್ತಾನೆ ಅಂತ ಹೇಳ್ಬೋದು. ಫ್ರೆಂಡ್ ಇಲ್ಲಿ ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಫೈಟ್ ಸೀನ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ, ಮೂಡಿ ಬಂದಿದೆ. ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ನಮಸ್ಕಾರ.